ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವಾಗ ಕ್ರಾಬಿಲಿದ್ದೀವಿ. ಇಲ್ಲಿ ಕಯಾಕಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಸೊ ಕಯಾಕಿಂಗ್ ಮಾಡ್ಲಿಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಇಲ್ಲಿಂದ 18 ಕಿಲೋಮೀಟರ್ಸ್ ದೂರ ಇರುವ ಕ್ಲಾಂಗ್ ನಾಂಗ್ ತಲಾಯ್ ಎಂಬ ಪ್ಲೇಸ್ನ ಚೂಸ್ ಮಾಡಿದ್ವಿ. ಅಲ್ಲಿಗೆ ರೆಂಟೆಡ್ ಸ್ಕೂಟಿ ತೊಗೊಂಡು ಹೊರಟ್ವಿ. ಬನ್ನಿ ಹೋಗೋಣ ಕ್ಲಾಂಗ್ ನಾಂಗ್ ತಲಾಯ್ನ ಕಯಾಕಿಂಗ್ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಸುತ್ತಮುತ್ತ ಕಾಣಿಸ್ತಿರೋದು ಪಾಮ್ ಟ್ರೀಸು. ಇದೊಂದು ಕನ್ನಡದಲ್ಲಿ ತಾಳೆ ಮರ ಅಂತಲೂ ಕರೀತಾರೆ. ಕ್ರಾಬಿಯಲ್ಲಿ ಅತಿ ಹೆಚ್ಚಾಗಿ ನೋಡೋಕ್ಕೆ ಸಿಗುತ್ತೆ ಈ ಟ್ರೀಸು. ಇದನ್ನು ಫುಡ್ಡು, ಡೆಕೋರೇಷನು ಮತ್ತು ಕನ್ಸ್ಟ್ರಕ್ಷನ್ ಪರ್ಪಸ್ಗೆಲ್ಲ ಯೂಸ್ ಮಾಡ್ತಾರೆ. ಫ್ರೆಂಡ್ಸ್, ಇಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಿರೋದು ರಬ್ಬರ್ ಟ್ರೀಸು. ಪಾಮ್ ಟ್ರೀಸು ಮತ್ತು ರಬ್ಬರ್ ಟ್ರೀಸು ಥಾಯ್ಲೆಂಡಿನ ಎಕಾನಮಿಕ್ ಡೆವಲಪ್ಮೆಂಟಲ್ಲಿ ತುಂಬ ಹೆಲ್ಪ್ ಆಗಿದೆ. ಸೊ ಅದಕ್ಕೆ ಇಲ್ಲಿನ ಜನಗಳು ಜಾಸ್ತಿ ಪಾಮ್ ಟ್ರೀಸು ಮತ್ತು ರಬ್ಬರ್ ಟ್ರೀಸ್ನ ಬೆಳೀತಾರೆ. ಅಂತೂ ಇಂತೂ ಪ್ಲೇಸ್ ರೀಚ್ ಆದ್ವಿ. ಅಲ್ಲಿ ರೆಂಟ್ಗೆ 150 ಬಾತ್ ಕೊಟ್ಟು ಬೋಟ್ ತೊಗೊಂಡ್ವಿ. ಸೇಫ್ಟಿ ಜಾಕೆಟ್ಸ್ ಕೂಡ ಕೊಟ್ಟಿದ್ರು. ಇಬ್ಬರು ಜಾಕೆಟ್ಸ್ನೆಲ್ಲ ಹಾಕ್ಕೊಂಡು ಕಾಯಕಂಗೆ ರೆಡಿಯಾಗಿ ಬೋಟ್ ಹತ್ತಿ ಹೊರಟ್ವಿ. ನೋಡಿ ಫ್ರೆಂಡ್ಸ್, ಹೇಗಿದೆ ಕ್ಲಾಂಗ್ ನಾಂಗ್ ತಲಾಯ್. ತುಂಬ ಸಾಕಾದಾಗಂತೂ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇದು ಬಂದುಬಿಟ್ಟು ಸಮುದ್ರದ ನೀರು ತುಂಬ ಶಾಂತವಾಗಿ ಹರಿತಿದೆ ನೋಡಿ ನೀರು. ದಿ ರೀಸನ್ ಬಿಹೈಂಡ್ ಈಸ್ ಮ್ಯಾಂಗ್ರೋವ್ ಟ್ರೀಸ್. ಅದೇ ಅಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ಮ್ಯಾಂಗ್ರೋವ್ ಟ್ರೀಸ್. ನೋಡಿ ನೀರು ಎಷ್ಟು ಶಾಂತವಾಗಿದೆ. ಇದಕ್ಕೆ ಕಾರಣ ಮ್ಯಾಂಗ್ರೋವ್ ಟ್ರೀಸ್ಗಳು. ಆ್ಯಕ್ಚುಲಿ ಈ ಮ್ಯಾಂಗ್ರೋವ್ ಟ್ರೀಸ್ಗಳು ಸಮುದ್ರದ ಮಧ್ಯದಲ್ಲೇ ಬೆಳೆಯುತ್ತೆ ಮತ್ತು ದೊಡ್ಡ ದೊಡ್ಡ ಅಲೆಗಳನ್ನು ತಡೆಯುತ್ತೆ. ಮಧ್ಯ ಮ್ಯಾಂಗ್ರೋವ್ ಟ್ರೀಸ್ನ ದಿಂಡು ಮತ್ತು ಬೇರು ಇರೋದ್ರಿಂದ ನಮಗಂತೂ ಬೋಟ್ ರೈಡ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಸೇಫ್ಟಿಗೆ ಅಂತ ಒಬ್ರು ಗಾರ್ಡ್ನ ಕಳಿಸಿದ್ರು. ಅವ್ರು ನಮ್ಮನ್ನ ಮುಂದೆ ಕರ್ಕೊಂಡೋದ್ರು. ಇಲ್ಲಿ ಅಂತೂ ಸೂಪರ್ ಆಗಿದೆ ಪ್ಲೇಸು. ನೋಡಿ ಹೆಂಗಿದೆ ಅಂತ, ಸಕ್ಕತ್ತಾಗಿದೆ. ಈ ನೇಚರ್ನ ನೋಡಿ ಇವರಂತೂ ಫುಲ್ ಖುಷಿಯಾಗಿ ದೋಣಿ ಸಾಗಲಿ ಮುಂದೆ ಹೋಗಲಿ ಅಂತ ಸಾಂಗ್ ಕೂಡ ಹೇಳ್ತಾ ಇದ್ರು. ಅದೇ ಇಲ್ಲಿ ಶಾಂತವಾಗಿ ಹರಿತಿರೋ ನೀರು, ಸುಂದರವಾಗಿ ಬೆಳೆದಿರೋ ಕಾಡು, ಮರದ ದಿಂಡುಗಳು, ಬೇರುಗಳು, ಪ್ರಕೃತಿಯ ಸೌಂದರ್ಯ ನೋಡ್ತಾ ಇದ್ದರೆ ಜೀವನದಲ್ಲಿ ಇದ್ರ ಮುಂದೆ ಏನೂ ಇಲ್ಲ ಅನಿಸ್ತಿತ್ತು. ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗೆ ಅಣ್ಣವ್ರದ್ದು ಒಂದು ಹಾಡು ನೆನಪು ಬರ್ತಾ ಇದೆ. ಯಾವುದು ಅಂದರೆ, ಕೇಳಿದ್ರಲ್ಲ ಫ್ರೆಂಡ್ಸ್, ಈ ಸಾಂಗ್ ಕೇಳಿದ್ರೆ ಏನು ಫೀಲ್ ಆಗುತ್ತೋ ಅದೇ ಫೀಲ್ ನಮಗೆಲ್ಲ ಆಯಿತು. ತುಂಬ ಚೆನ್ನಾಗಿತ್ತು ಫೀಲು. ಎಷ್ಟೇ ದುಡ್ಡು ಕೊಟ್ಟರು ಆ ಫೀಲ್ ವಾಪಸ್ ಬರೋಲ್ಲ. ನೆಕ್ಸ್ಟ್ ಹಂಗೆ ನೇಚರ್ ಜೊತೆ ನಮ್ಮ ಮೇಡಮ್ ಅವ್ರದ್ದು ಒಂದೆರಡು ವೀಡಿಯೋಸು ಅದನ್ನು ಕ್ಲಿಕ್ ಮಾಡ್ಕೊತ ಮುಂದೆ ಹೋಗ್ತಾ ಇದ್ವು. ಭೂಮಿಯು ಸುಂದರವಾದ ವಧುವಿನಂತೆ. ಅವಳ ಸೌಂದರ್ಯವನ್ನು ಹೆಚ್ಚಿಸಲು ಯಾವುದೇ ಮಾನವ ನಿರ್ಮಿತ ಆಭರಣಗಳ ಅಗತ್ಯವಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಕಯಾಕಿಂಗ್ ಹೇಗಿತ್ತು ಅಂತ. ಪಾಪ ಇವರು ಬೋಟ್ ರೈಡ್ ಮಾಡಿ ಸಾಕಾಯಿತು. ನಾನು ಆರಾಮಾಗಿ ಕೂತ್ಕೊಂಡಿದ್ದೆ ಮುಂದೆ. ಹಂಗೋ ಹಿಂಗೋ ಬಂದು ದಡ ಸೇರಿದ್ವಿ. ಫೈನಲಿ ಬೋಟ್ ರೈಡಿಂಗ್ ಎಲ್ಲ ಮುಗಿಸ್ಕೊಂಬಂದು ಕೂತ್ಕೊಂಡ್ವಿ. ಇವಾಗ ತಿನ್ನಲಿಕ್ಕೆ ಪೈನಾಪಲು ಮತ್ತು ಕಲ್ಲಂಗಡಿ ಕೊಟ್ಟಿದ್ದಾರೆ. ಫ್ರೂಟ್ಸ್ ತಿಂದು ಬೈಕ್ ಹತ್ತಿ ಹೊರಟ್ವಿ ರೂಮ್ ಕಡೆ. ಏನಾದರೂ ನೀವು ಕ್ರಾಬಿಗೆ ಬಂದರೆ ಮಿಸ್ ಮಾಡದೆ ಈ ಪ್ಲೇಸ್ನ ವಿಸಿಟ್ ಮಾಡಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು. ಬೈ ಬಾಯ್. ಟೇಕ್ ಕೇರ್.